ನಿಮ್ಮ ಸಿನಿಮಾಗಳನ್ನ ಹಾಕಿದ್ರೆ ಪ್ರೇಕ್ಷಕರು ಬರಲ್ಲ ಅಂತ. ಯಾವ ಬೇವರ್ಸಿ ಆದ್ರೆ ಬರ್ತಾನೆ. ಮೊದಲು ತಲೆಯಲ್ಲಿ ಇರ್ಬೇಕು, ಪ್ಯಾಕ್ ಅಲ್ಲಿ ಅಲ್ಲ. ಸಿನಿಮಾದ ಪ್ರದರ್ಶನ ಎಷ್ಟು ಗಂಟೆಗೆ ಇಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಿ. 11:25 ಪ್ರದರ್ಶನವನ್ನು ಇಟ್ಟರೆ ಯಾವನ್ ನೋಡ್ತಾನೆ? ಮತ್ತೆಲ್ಲೋ ಪುಣೆಯಲ್ಲಿ ಬೆಳಿಗ್ಗೆ 8 ಗಂಟೆ ಪ್ರದರ್ಶನ. ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ ಪ್ರದರ್ಶನ ಕೊಟ್ಟಿಲ್ಲ ಅಂತ ಇರಬಾರ್ದು. ಪ್ರದರ್ಶನ ಕೊಟ್ಟಿದ್ದಾರೆ, ಪ್ರೇಕ್ಷಕರು ಬರಲಿಲ್ಲ, ಹೀಗಾಗಿ ನಾವು ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇಲ್ಲ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಯಕ್ಕ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಯಕ್ಕ ಸಿನಿಮಾ ಮುಂಬೈ ಮಹಾನಗರದಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಹೌಸ್ಫುಲ್ ಪ್ರದರ್ಶನ ಹೀಗಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರದರ್ಶನ ಯಾವ ಮಟ್ಟಕ್ಕೆ ಇದೆ ಅಂತ ನೀವು ಕೇಳೋದಾದ್ರೆ ಈಗಾಗಲೇ ನೋಡ್ತಾ ಇದ್ದೀರಾ. ನೋಡಿ, ಖಾಲಿ ಖಾಲಿ, ಪ್ರೇಕ್ಷಕರಿಲ್ಲ ಸ್ವಾಮಿ, ಪ್ರೇಕ್ಷಕರಿಲ್ಲ, ಖಾಲಿ ಖಾಲಿಯಾಗಿದೆ. ಯಾಕೆ ಗೊತ್ತಾ? ಪ್ರೇಕ್ಷಕರಿಗೆ ಈ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಇದೆ, ಆದರೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ, ಸಿನಿಮಾದ ಪ್ರದರ್ಶನ ಎಷ್ಟು ಗಂಟೆಗೆ ಇಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಿ. 11:25. 11:25 ಪ್ರದರ್ಶನವನ್ನು ಇಟ್ಟರೆ ಯಾವನ್ ನೋಡ್ತಾನೆ? ನೋಡ್ಬೇಕಂತ ಅನ್ಕೊಂಡ್ರು ಕೂಡ ನೋಡಕ್ಕಾಗುತ್ತೆ. ಇವತ್ತು ಭಾನುವಾರ, ನಾಳೆ ವಾರದ ಮೊದಲ ದಿನ ಸೋಮವಾರ ರಾತ್ರಿ 11:25 ಸಿನಿಮಾವನ್ನ ವೀಕ್ಷಣೆ ಮಾಡಿ ಸಿನಿಮಾ ಬಿಡಬೇಕಾದ್ರೆ ಎಷ್ಟೊತ್ತಾಗುತ್ತೆ? 2:15. ಯಾಕಂತ ಹೇಳಿದ್ರೆ 11:25 ಸಿನಿಮಾದ ಪ್ರದರ್ಶನ ಅಂತ ಇದ್ರೂ ಕೂಡ ಆಡಿಟೋರಿಯಂಗೆ ಬಿಡೋದು 11:25. ಸಿನಿಮಾ ಶುರುವಾಗೋದು 20 ನಿಮಿಷಗಳ ನಂತರ, ಅಂದ್ರೆ 11:45, 15-20 ನಿಮಿಷ ಇಂಟರ್ವೆಲ್ ಆಯ್ತಲ್ಲ. ಅಲ್ಲಿ ಸಿನಿಮಾ 2.5 ಗಂಟೆ ಅಂತ ಆದ್ರೂ ಕೂಡ 2:15, 2:30 ಸಿನಿಮಾ ಬಿಡುತ್ತೆ. ಮತ್ತೆ ಅವನು ಮನೆಗೆ ಹೋಗಿ ಮಲಗಬೇಕಾದ್ರೆ 3-3:30, ತಿರ್ಗಾ ಬೆಳಿಗ್ಗೆ ಎದ್ದು ಅವನು ಆಫೀಸಿಗೆ ಹೋಗ್ಲಿಕ್ಕೆ ಆಗುತ್ತಾ? ಇದೊಂದು ಟೈಮಿಂಗ್. ಇದು 11:25. ಮತ್ತೆ ಕನ್ನಡ ಸಿನಿಮಾಗಳಲ್ಲಿ ಓಡಲ್ಲ ಅಂತ, ನಿಮ್ಮ ಸಿನಿಮಾಗಳನ್ನ ಹಾಕಿದ್ರೆ ಪ್ರೇಕ್ಷಕರು ಬರಲ್ಲ ಅಂತ. ಯಾವ ಬೇವರ್ಸಿ ಆದ್ರೆ ಬರ್ತಾನೆ? 11:25 ಹಾಕಿದ್ರೆ ನಿಮ್ಮ ಹಿಂದಿ ಸಿನಿಮಾಗಳನ್ನು, ನಿಮ್ಮ ಮರಾಠಿ ಸಿನಿಮಾಗಳನ್ನು ಮುಂಬೈನಲ್ಲಿ 11:25 ಹಾಕ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಸಾಧ್ಯನಾ? ಇದೇ ಒಂದು ವೇಳೆ ನಿಮ್ಮ ಹಿಂದಿ ಸಿನಿಮಾ ಆಗಿರ್ಬೋದು ಅಥವಾ ಮರಾಠಿ ಸಿನಿಮಾ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ 11:25 ಪ್ರದರ್ಶನ ಮಾಡೋಣ ಮಾಡಿದ್ರೆ ಯಾರಾದ್ರೂ ಬರ್ತಾರಾ? ಮೆದುಳು ತಲೆಯಲ್ಲಿ ಇರಬೇಕು, ಪ್ಯಾಕ್ ಅಲ್ಲಿ ಅಲ್ಲ. ನಿಮ್ಗಳದೆಲ್ಲ ಮೆದುಳು ಇರೋದು ಅಲ್ಲಿ ಅಂತ ಅನ್ಸುತ್ತೆ. ಅದಕ್ಕಿಂತ ಪ್ರದರ್ಶನ ಕೊಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಹಾಳು ಮಾಡ್ತಾ ಇರೋದು. ಕೊನೆಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಹೇಳಿ ಖಾಲಿ ಖಾಲಿ ಅಂತ ತೋರಿಸಿ ನಮ್ಮ ಸಿನಿಮಾಗಳಲ್ಲಿ ಹಾಕದಿರುವಂತೆ ಮಾಡಿರೋದು. ಹೊಣೆ ಯಾರು ಇದಕ್ಕೆ? ನಮ್ಗಳಿಗೂ ಇದು ಅನಿವಾರ್ಯನೇ. ಒಂದು ಪ್ರದರ್ಶನ ಸಿಕ್ಕಿದೆ ಸಾಕಪ್ಪ ಅಂತ ನಾವುಗಳು ಇದ್ದೀವಿ, ಏನ್ ಮಾಡೋದು? ಆದ್ರೆ ನಿಮ್ಮ ಸಿನಿಮಾಗಳು ಬಂದಾಗ ನಾವು ರೆಡ್ ಕಾರ್ಪೆಟ್ ಹಾಕ್ಬೇಕು, ಎಲ್ಲಾನು ಹಾಕ್ಬೇಕು. ಯಾಕೆ? ಕರ್ನಾಟಕದ ಭಿಕ್ಷೆಯಲ್ಲಿ ಬದುಕಿ ಕೊನೆಗೆ ಕರ್ನಾಟಕ ಸರಿ ಇಲ್ಲ ಅಂತ ಹೇಳ್ಕೊಂಡು ಬಾಯ್ ಬಡ್ಕೊಳ್ಳೋದು. ಆ ರೀತಿ ಏನಾದ್ರೂ ಇರ್ತಾ ಇದ್ರೆ ನಿಮ್ಮ ಒಂದು ಸಿನಿಮಾಗಳು ನಮ್ಮಲ್ಲಿ ಬರ್ತಾ ಇರಲಿಲ್ಲ. ನೀವು ಮಾಡಿದ ರೀತಿಯಲ್ಲಿ ನಾವು ಮಾಡ್ತಾ ಇದ್ರೆ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಯಾವನಾದ್ರೂ 11:25 ಪ್ರದರ್ಶನ ಕೊಡ್ತಾನ ಮೆದ್ಲಿರೋನು? ಆದ್ರೂ ಕೂಡ ಇಷ್ಟು ಮಂದಿ ಟಿಕೆಟ್ ಅನ್ನು ಬುಕ್ ಮಾಡಿದೆ. ಅದರಲ್ಲಿ ದುಬಾರಿ ದರ ಬೇರೆ. ಮುಂಬೈನಲ್ಲಿ ನಾರ್ಮಲ್ ಆಗಿ ಅಲ್ಲಿ ಇಷ್ಟೊಂದು ಆಗಲ್ಲ. ನೋಡಿ, ಇಲ್ಲಿ ಮುಂಭಾಗದಲ್ಲಿ ಈ 2 ರೋಗೆ 290, ಆರಂಭದ ದರವೇ 290, ಅದಾದ ಬಳಿಕ 310, 330. ಈ ರೀತಿಯಾಗಿ ನಮ್ಮ ಕನ್ನಡ ಸಿನಿಮಾಗಳನ್ನ ಕಗ್ಗೊಲೆ ಮಾಡಲಾಗ್ತಾ ಇದೆ. ಇದೇ ಒಂದು ವೇಳೆ 6 ಗಂಟೆ ಅಥವಾ ಮ್ಯಾಕ್ಸಿಮಮ್ 10 ಗಂಟೆಗೆ ಆದ್ರೂ ಪ್ರದರ್ಶನವನ್ನು ಇಡ್ತಾ ಇದ್ರೆ ಒಂದಿಷ್ಟು ಮಂದಿ ಆದ್ರೂ ಬರ್ತಾ ಇದ್ರು, ಒಂದಿಷ್ಟು ಪ್ರೇಕ್ಷಕರು ಬಂದೇ ಬರ್ತಾ ಇದ್ರು. ಅಲ್ಲದ ಟೈಮಿಗೆ, ಮಲಗುವ ಹೊತ್ತಿಗೆ ಪ್ರದರ್ಶನವನ್ನು ಹಾಕಿದ್ರೆ ಯಾವನ್ ನೋಡ್ತಾನೆ? ಮತ್ತೆಲ್ಲೋ ಪುಣೆಯಲ್ಲಿ ಬೆಳಿಗ್ಗೆ 8 ಗಂಟೆ ಪ್ರದರ್ಶನ. ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ ಪ್ರದರ್ಶನ ಕೊಟ್ಟಿಲ್ಲ ಅಂತ ಇರಬಾರ್ದು. ಪ್ರದರ್ಶನ ಕೊಟ್ಟಿದ್ದಾರೆ, ಪ್ರೇಕ್ಷಕರು ಬರಲಿಲ್ಲ, ಹೀಗಾಗಿ ನಾವು ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇಲ್ಲ. ಈ ರೀತಿಯಾಗಿ ನೀವು ರಿಪೋರ್ಟ್ ಕಾರ್ಡ್ ತೋರಿಸ್ಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಹಾಕಿದ್ರೆ ಯಾರು ಕೂಡ ಬರಲ್ಲ ಅಂತ ನಿಮಗೆ ಬಾಯಿ ಬಡ್ಕೊಂಡು ಹೇಳಬೇಕು. ಇದೇ ಬೇಕಾಗಿರೋದು. ಅದಕ್ಕೆ ನೀವೇ ಕತ್ತು ಸಿಗ್ತಾ ಇದ್ದೀರಾ. ಇದಕ್ಕಿಂತ ಮಧ್ಯರಾತ್ರಿ 2 ಗಂಟೆ ಪ್ರದರ್ಶನ ಕೊಡ್ಬೋದಿತ್ತಲ್ವಾ? 2 ಗಂಟೆಗೆ ಆರಾಮದ ಹೇಳ್ಬೋದಲ್ಲ. ಒಂದು 5 ಪ್ರದರ್ಶನ ಮಧ್ಯರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, ಬೆಳಗ್ಗೆ 6 ಗಂಟೆ ಕೊಡಿ. ಮಲ್ಟಿಪ್ಲೆಕ್ಸ್ ಅಲ್ಲ, ಸಿಕ್ಕಾಪಟ್ಟೆ ಸ್ಕ್ರೀನ್ಗಳಿದ್ದಾವೆ. ಒಂದೊಂದು ಸ್ಕ್ರೀನಲ್ಲಿ ಕೊಟ್ಬಿಡಿ ಎಲ್ಲ. ಮಧ್ಯರಾತ್ರಿಯಿಂದ ಬೆಳಿಗ್ಗೆವರೆಗೆ ಹೇಳಲಿಕ್ಕೆ ಹೇಳ್ಬೋದಲ್ಲ. 10-15 ಪ್ರದರ್ಶನ ಕೊಟ್ಟಿದ್ವಿ, ಪ್ರೇಕ್ಷಕರು ಬರಲಿಲ್ಲ ಅಂತ ಹೇಳಕ್ಕಾಗಲ್ಲ. ಮುಂದೆ ಇದೇ ಮಾಡ್ತೀರೇನೋ. ಆದ್ರೆ ನಿಮ್ಮ ಸಿನಿಮಾಗಳನ್ನು ನಾವಿಲ್ಲಿ ಪ್ರದರ್ಶನ ಮಾಡಬೇಕು. ನಮ್ಮಿಂದ ಕರ್ನಾಟಕದ ಮಂದಿಯಿಂದ ನಿಮಗೆ ದುಡ್ಡು ಬೇಕು. ಆದ್ರೆ ನಾವುಗಳು ಮಾತ್ರ ಬೇಡ, ನಮ್ಮ ಭಾಷೆ ಅಂತೂ ಬೇಡವೇ ಬೇಡ. ಇದು ನಿಮ್ಗಳ ಮನಸ್ಥಿತಿ. ಮತ್ತೆ ತಿರ್ಗಾದ್ರಲ್ಲಿ ನಮ್ಗಳಿಗೆ ಬೈಗಳ
ಅಲ್ಲಿ ಜನಗಳು ಸರಿ ಇಲ್ಲ ಅಂತ. ಇರ್ಲಿ, ಈ ವಿಚಾರನ ಪಕ್ಕಕ್ಕೆ ಇಡೋಣ. ಆ ಥರ ಮಾತಾಡಲಿಯೂ ಸಿಕ್ಕಾಪಟ್ಟೆ ಇದೆ. ಎಕ್ಕ ಸಿನಿಮಾ ಭರ್ಜರಿಗೆ ಪ್ರದರ್ಶನ ಆಗ್ತಾ ಇದೆ ನಮ್ಮ ರಾಜ್ಯಾದ್ಯಂತ. ಇವತ್ತೊಂದು ನಿಮಗೆ ಟಿಕೆಟೇ ಸಿಗ್ತಾ ಇಲ್ಲ. ಎಲ್ಲ ಕಡೆ ಹೌಸ್ಫುಲ್ ಬೋರ್ಡ್ ಹಾಕೊಂಡು ಸಿನಿಮಾದ ಪ್ರದರ್ಶನ ಆಗ್ತಾ ಇದೆ. ಎಲ್ಲ ಕಡೆ ಫುಲ್. ಆದರೆ ಮುಂಬೈನಲ್ಲಿ ಮಾತ್ರ ಈ ರೀತಿಯಾದ ಪರಿಸ್ಥಿತಿ. ಮುಂಬೈಯ ಥಾಣೆಯಲ್ಲಿರುವಂತಹ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದ ಕತೆ ಇದು. ನಮ್ಮ ಕನ್ನಡ ಸಿನಿಮಾವನ್ನು ಇವರೇ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇವರು ಮಾಡಿದರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋದು ಇದೆಯಲ್ಲ, ಬರಬಹುದು. ಆದರೆ ನಮ್ಮವರಿಗೆ ನೈಜತೆ, ಭಾಷಾಭಿಮಾನ ಬರಬೇಕು ಅಷ್ಟೇ. ನಮಸ್ಕಾರ. ನಿಮ್ಮ ಸಿನಿಮಾಗಳನ್ನ ಹಾಕಿದ್ರೆ ಪ್ರೇಕ್ಷಕರು ಬರಲ್ಲ ಅಂತ ಯಾವ ಬೇವರ್ಸಿ ಆದ್ರೆ ಬರ್ತಾನೆ? ಮೊದಲು ತಲೆಯಲ್ಲಿ ಇರಬೇಕು, ಪ್ಯಾಕ್ ಅಲ್ಲಿ ಅಲ್ಲ. ಸಿನಿಮಾದ ಪ್ರದರ್ಶನ ಎಷ್ಟು ಗಂಟೆಗೆ ಇಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಿ. 11:25 ಪ್ರದರ್ಶನವನ್ನು ಇಟ್ಟರೆ ಯಾವನ್ ನೋಡ್ತಾನೆ? ಮತ್ತೆಲ್ಲೋ ಪುಣೆಯಲ್ಲಿ ಬೆಳಿಗ್ಗೆ 8 ಗಂಟೆ ಪ್ರದರ್ಶನ. ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ ಪ್ರದರ್ಶನ ಕೊಟ್ಟಿಲ್ಲ ಅಂತ ಇರಬಾರ್ದು. ಪ್ರದರ್ಶನ ಕೊಟ್ಟಿದ್ದಾರೆ, ಪ್ರೇಕ್ಷಕರು ಬರಲಿಲ್ಲ, ಹೀಗಾಗಿ ನಾವು ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇಲ್ಲ.